ನಮಸ್ಕಾರ 9am ಬಿಗ್ ಬ್ರೇಕಿಂಗ್ಗೆ ಸ್ವಾಗತ. ನಾನು ನವಿತಾ ಜೈನ್. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವ ನಾರಾಯಣ್ ಅವರು ನಿಧನರಾಗಿದ್ದಾರೆ. ಮೈಸೂರಿನಲ್ಲಿ ತೀವ್ರ ಹೃದಯಾಘಾತದಿಂದ ಆರ್ ಧ್ರುವ ನಾರಾಯಣ್ ಅವರು ವಿಧಿವಶರಾಗಿದ್ದು, ಚಾಮರಾಜನಗರ ಮಾಜಿ ಸಂಸದರು ಆರ್ ಧ್ರುವ ನಾರಾಯಣ್ ಅವರು ಈಗ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿ ತನ್ನ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದಂತಹ ಆರ್ ಧ್ರುವ ನಾರಾಯಣ್ ಅವರು ಮೈಸೂರಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ನಂಜನಗೂಡ್ನ ಟಿಕೆಟ್ ಕೇಳಿದ್ರು ಧ್ರುವ ನಾರಾಯಣ್ ಅವರು. ಕಾಂಗ್ರೆಸ್ ಕೂಡ ಅವರಿಗೆ ನಂಜನಗೂಡಿಂದ ಸ್ಪರ್ಧಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಿತ್ತು. ಇದಕ್ಕಾಗಿ ಅವರು ತಯಾರಿಯನ್ನು ಮಾಡಿಕೊಳ್ತಾ ಇದ್ರು. ಈಗ ಮೈಸೂರಿಗೆ ತೆರಳುತ್ತಾ ಇದ್ದಾರೆ. ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಈಗ ಮೈಸೂರಿಗೆ ತೆರಳುತ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ, ಹೃದಯಾಘಾತದಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಧ್ರುವ ನಾರಾಯಣ್ ಅವರು ವಿಧಿವಶರಾಗಿದ್ದಾರೆ. 62 ವರ್ಷದ ಧ್ರುವ ನಾರಾಯಣ್ ಅವರು ಇವತ್ತು ಬೆಳಗ್ಗೆ ಹೃದಯಾಘಾತದಿಂದಾಗಿ ನಿಧನರಾಗಿದ್ದಾರೆ. 2 ಬಾರಿ ಸಂಸದರಾಗಿದ್ದರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ 2008 ಮತ್ತು 2004ರಲ್ಲಿ 2 ಬಾರಿ ವಿಧಾನಸಭಾ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದು 2004, 2008ರಲ್ಲಿ. 2004ರಲ್ಲಿ ಸಂತೆಮರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 1 ಮತದಿಂದ ಗೆಲುವನ್ನ ಸಾಧಿಸಿದ್ರು. 2009ರಲ್ಲಿ ಚಾಮರಾಜನಗರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ, ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ. 2014ರಲ್ಲೂ ಗೆಲುವನ್ನ ಪಡೆದಿದ್ರು. ಅದೇ 2018ರಲ್ಲಿ ಸೋಲನ್ನ ಅನುಭವಿಸಿದ್ರು ಶ್ರೀನಿವಾಸ್ ಪ್ರಸಾದ್ ಅವರ ವಿರುದ್ಧ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಎಷ್ಟು ಹೊತ್ತಿಗೆ ನಡೆದಿರೋದು, ಏನಾಗಿತ್ತು ಅವರಿಗೆ? ನವಿತಾ ಜೈನ್, ಬಹುಶಃ ಇವತ್ತು ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಇದು ಬರಸಿಡಿಲ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಆರ್ ಧ್ರುವ ನಾರಾಯಣ್ ಅವರು ಕಾಂಗ್ರೆಸ್ ಪಕ್ಷದ ಉತ್ಸಾಹಿ ಮತ್ತು ಮುಂಚೂಣಿ ನಾಯಕರು. ಇವತ್ತು ಬೆಳಿಗ್ಗೆ ಅವರಿಗೆ ಮೈಸೂರಿನ ನಿವಾಸದಲ್ಲಿ ಬೆಳಿಗ್ಗೆ ಎದ್ದು ಕೂಡಲೇ ಎದೆ ನೋವು ಕಾಣಿಸ್ಕೊಂಡಿರುವಂತದ್ದು. ಎದೆ ನೋವು ಕಾಣಿಸಿದ ಕೂಡಲೇ ಅವರು ತೀವ್ರ ರೀತಿಯ ಹೃದಯಾಘಾತ ಆಗಿರುವಂತದ್ದು, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತೇಳಿ ಸದ್ಯಕ್ಕೆ ಬರ್ತಿರ್ತಕ್ಕಂತ ಅಪ್ಡೇಟ್. ಒಟ್ಟಾರೆ ಧ್ರುವ ನಾರಾಯಣ್ ಅವ್ರಿಗೆ 62 ವರ್ಷ ವಯಸ್ಸಿನ ಧ್ರುವ ನಾರಾಯಣ್ ಅವರು ಹಳೆ ಮೈಸೂರು ಭಾಗದಲ್ಲಿ ಕೆಪಿಸಿಸಿ ಅಂದ್ರೆ ಪಕ್ಷವನ್ನ ಸಂಘಟನೆಯನ್ನ ಮಾಡ್ತಿದ್ರು. ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಪರಿಶಿಷ್ಟ ಜಾತಿಯ ಮತಗಳನ್ನ ಕಾಂಗ್ರೆಸ್ ಬಿಟ್ಟಿಗೆ ಹಾಕಿಸುವಲ್ಲಿ ಅವರು ಬಹಳಷ್ಟು ಪ್ರಯತ್ನವನ್ನ ಮಾಡ್ತಿದ್ರು. 2 ಬಾರಿ ಸಂಸದರಾಗಿದ್ರು. ಚಾಮರಾಜನಗರ ಜಿಲ್ಲೆಯಲ್ಲಿ 2 ಬಾರಿ ಸಂಸದರಾಗಿದ್ರು. 2019ರ ಲೋಕಸಭೆ ಚುನಾವಣೆಯಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ವಿರುದ್ಧ ಅವರು ಸೋಲನ್ನ ಕಂಡ್ರು. ಇದಕ್ಕೂ ಮೊದಲು ಅವರು 2 ಬಾರಿ ಅವರು MLA ಆಗಿದ್ರು. ವಿಶೇಷ ಅಂತ ಹೇಳಿದ್ರೆ ಸಂತೆಮಾರನಹಳ್ಳಿ ಕ್ಷೇತ್ರದಿಂದ ಕೇವಲ ಒಂದೇ ಒಂದು ಮತದಿಂದ ಜಯಗಳಿಸಿದಂತರು. ಕೃಷ್ಣಮೂರ್ತಿ ಅವರ ವಿರುದ್ಧ ಜಯವನ್ನ ಗಳಿಸಿದ್ರು. 2 ಬಾರಿ ಶಾಸಕರಾಗಿ ಆಯ್ಕೆಯಾದ್ರು. ಅವರು ಸಜ್ಜನ ರಾಜಕಾರಣಿ ಅಂತಲೇ ಕಾಂಗ್ರೆಸ್ ಪಕ್ಷದಲ್ಲಿ ಕರೆಸ್ಕೊಳ್ತಿದ್ರು. ಯಾವತ್ತೂ ಕೂಡ ಕಾಂಗ್ರೆಸ್ನ ಯಾವುದೇ ವಿಚಾರಗಳಿರ್ಬೋದು, ಕಾಂಗ್ರೆಸ್ ಪಕ್ಷದ ಯಾವುದೇ ಕಾಂಟ್ರವರ್ಸಿ ವಿಚಾರಗಳಿರ್ಬೋದು, ನಾಯಕರ ನಡುವಿನ ಶೀತಲ ಸಮರ ಇರ್ಬೋದು, ಎಲ್ಲವನ್ನೂ ಕೂಡ ಯಾವುದೇ ಮಾಧ್ಯಮದವರು ಪ್ರಶ್ನೆ ಮಾಡ್ತಂತ ಸಂದರ್ಭದಲ್ಲಿ, ಕಾರ್ಯಕರ್ತರು ಕೇಳಿದ ಸಂದರ್ಭದಲ್ಲಿ, ವೇದಿಕೆಗಳಲ್ಲಿ ಕೂಡ ತಮ್ಮ ಪಕ್ಷವನ್ನ ಸಮತೋಲನದಿಂದ ಅವರು ಕಾಪಾಡಿಕೊಂಡು, ನಾಯಕರನ್ನು ಕೂಡ ಸಮತೋಲನದಿಂದ ಕಾಪಾಡಿಕೊಂಡು, ಯಾವುದೇ ರೀತಿಯ ಅಪಸರವನ್ನು ಎತ್ತದೆ ನಾಯಕತ್ವ ಸಂಬಂಧಪಟ್ಟ ಕೂಡ ಎಲ್ಲವೂ ಸರಿದೆ ಅನ್ನೋ ಮುಖಾಂತರ ನಿಭಾಯಿಸಿಕೊಂಡು ಬರ್ತಿದ್ದಂತವರು. BSc ಪದವೀಧರರಾಗಿರ್ತಕ್ಕಂಥ ಧ್ರುವ ನಾರಾಯಣ್ ಅವರು ಮೈಸೂರಿನಲ್ಲಿ ಅವರು ವಾಸವಾಗಿರುವಂತದ್ದು. ಮೈಸೂರು ಭಾಗದಲ್ಲಿ ಸಂಘಟನೆಯನ್ನ ಮಾಡ್ತಿದ್ರು. ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ನಂಜನಗೂಡಿಂದ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕೆಂಬ ಕಾರಣಕ್ಕಾಗಿ ನಂಜನಗೂಡಿನಲ್ಲಿ ಅವರು ಎಲ್ಲಾ ರೀತಿಯ ತಯಾರಿಯನ್ನು ನಡೆಸಿದ್ರು. ಕಳೆದ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ನಂಜನಗೂಡಿನಲ್ಲಿ ಅಂದ್ರೆ ವಿ ಶ್ರೀನಿವಾಸ್ ಪ್ರಸಾದ್ ರವರನ್ನ ಸಿದ್ದರಾಮಯ್ಯ ಅವರು ಮಂತ್ರಿ ಪದವಿಯಿಂದ ತೆಗೆದ ನಂತರ ಅವರು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ ಬಂಡೆದ್ದು ಮಂತ್ರಿ ಸ್ಥಾನ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆ ಕೊಟ್ಟ ಬಳಿಕ ನಂಜನಗೂಡಿಂದ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡು ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಸ್ವಂತ ಅಕ್ಕನ ಮಗ ಆಗಿರ್ತಕ್ಕಂಥ ಕಳಲೆ ಕೇಶವಮೂರ್ತಿ ಅವರನ್ನ ಸ್ವತಃ ಇವರೇ ಉಸಾಬರಿ ವಹಿಸಿಕೊಂಡು ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ತಾರೆ. ಒಂದು ದಾಖಲೆಯನ್ನು ಮಾಡ್ತಾರೆ. ವಿ ಶ್ರೀನಿವಾಸ್ ಪ್ರಸಾದ್ ರವರ ವಿರುದ್ಧ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿದ್ದಂತ ಅವರ ಅಕ್ಕನ ಮಗ ಕಳಲೆ ಮೂರ್ತಿ ಅವರನ್ನು ಕೂಡ ಕೇಶವಮೂರ್ತಿ ಅವ್ರನ್ನ ಗೆಲ್ಲಿಸಿದ ಚಾತಿ ಇವ್ರದ್ದು. ನಂತರ ಗುಂಡ್ಲುಪೇಟೆ ಚುನಾವಣೆಯಲ್ಲೂ ಕೂಡ ಬೈ ಎಲೆಕ್ಷನ್ ಕೂಡ ಮಹದೇವ್ ಪ್ರಸಾದ್ ರಿಂದ ತೆರವಾಗಿದ್ದಂತ ಚುನಾವಣೆಯಲ್ಲೂ ಕೂಡ ಅವರ ಪತ್ನಿ ಮೋಹನ್ ಕುಮಾರಿ ಅವರು ಬೈ ಎಲೆಕ್ಷನ್ ಗೆಲ್ಲಲಿಕ್ಕೆ ಪ್ರಮುಖ ಕಾರಣಕರ್ತರು ಕೂಡ ಹೌದು.
ಪ್ರಮುಖವಾಗಿ ಇವರು ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಈ ಜಿಲ್ಲೆಗಳ ಶಕ್ತಿ ಅಂತಲೇ ಕರ್ಸ್ಕೊಂಡಿದ್ರು. ಯಾಕಂತಂದ್ರೆ ಇವರು ಪರಿಶಿಷ್ಟರಾಗಿದ್ರು ಕೂಡ ಇವರು ಎಲ್ಲಾ ವರ್ಗದವರು, ಸಮಾಜದ ಎಲ್ಲಾ ಜಾತಿಯವರ ಜೊತೆಗೆ ವಿಶೇಷವಾದ ಪ್ರೀತಿಯನ್ನ ಹೊಂದಿದ್ರು ಮತ್ತು ವಿಶೇಷವಾದ ಸಂಬಂಧ ಮತ್ತು ಸಂಪರ್ಕವನ್ನು ಕೂಡ ಹೊಂದಿದ್ರು. ಇವ್ರನ್ನ ಪರಿಶಿಷ್ಟ ನಾಯಕ ಅಂತ ಯಾರು ಕೂಡ ಅಲ್ಲಿ ಗುರುತಿಸ್ತಿರ್ಲಿಲ್ಲ. ಆ ಮಟ್ಟಕ್ಕೆ ಅವರು ರಾಜಕಾರಣದಿಂದ ಬೆಳೆದು ಬಂದಂತವ್ರು. ತುಂಬಾ ಸೌಮ್ಯ ಮತ್ತು ಮೃದು ಸ್ವಭಾವದ ಆಗಿರ್ತಕ್ಕಂಥ ಧ್ರುವ ನಾರಾಯಣ್ ರವರು ಕೆಪಿಸಿಸಿಯ ಎಲ್ಲ ಘಟಕಗಳಲ್ಲೂ ಕೂಡ ತಮ್ಮದೇ ಆದ ಸಂಬಂಧವನ್ನು ಇಟ್ಕೊಂಡಿದ್ರು. ಅದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲರ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ರು. ಮೈಸೂರು ಭಾಗದಲ್ಲಿ ಎಲ್ಲೊಂದ್ ಕಡೆ ಈ ಪರಿಶಿಷ್ಟ ಜಾತಿಯ ನಾಯಕತ್ವದಲ್ಲಿ ಯಾರು ಮುಂದು ಅನ್ನೋ ಒಂದು ಪ್ರಶ್ನೆ ಒಡಮೂಡಿತ್ತು. ಜೊತೆಗೆ ಒಂದಷ್ಟು ಶೀತಲ ಸಮರಗಳು ಇತ್ತು. ಎಸ್ ಸಿ ಮಹದೇವ್ ಮತ್ತು ಧ್ರುವ ನಾರಾಯಣ್ ನಡುವಿನ ನಾಯಕತ್ವದ ಅಂದ್ರೆ ಪರಿಶಿಷ್ಟರ ನಾಯಕತ್ವ ವಿಚಾರದಲ್ಲಿ ಒಂದಷ್ಟು ಶೀತಲ ಸಮರ ಇತ್ತು. ಆದ್ರೆ ಧ್ರುವ ನಾರಾಯಣ್ ಕೂಡ ಅದು ಯಾವತ್ತೂ ಕೂಡ ಅದನ್ನ ಬಹಿರಂಗ ಪಡಿಸ್ಲಿಲ್ಲ, ಎಲ್ಲಿ ಕೂಡ ಅದನ್ನ ತೋರ್ಪಡಿಸ್ಲಿಲ್ಲ ಮತ್ತು ಅಸಮಾಧಾನವನ್ನು ಕೂಡ ಹೊರ ಹಾಕ್ಲಿಲ್ಲ. ಅವರು ಸಮಚಿತ್ತದಿಂದ ಪಕ್ಷ ಮತ್ತು ಸಂಬಂಧ ಮತ್ತು ಪರಿಸ್ಥಿತಿಯನ್ನ ನಿಭಾಯಿಸಿಕೊಂಡು ಬಂದಂತವ್ರು. ಬಹುಶಃ ಅವರು ಕರ್ನಾಟಕ ಕಾಂಗ್ರೆಸ್ನ ದಲಿತ ನಾಯಕರಲ್ಲಿ ಇವರು ಕೂಡ ಮಂಚೂಣಿಯಲ್ಲಿದ್ದಂಥವರು. ಯಾಕಂತ ಹೇಳಿದ್ರೆ ಅಂತ ಅವ್ರಿಗೆ ಹೃದಯಘಾತ ಆಗುವಂತ ವಯಸ್ಸಲ್ಲ, ಕೇವಲ 62 ವರ್ಷ ವಯಸ್ಸು. 1961ರಲ್ಲಿ ಚಾಮರಾಜನಗರ ಜಿಲ್ಲೆ ಹೆಗ್ಗವಾಡಿಯಲ್ಲಿ ಜನಿಸಿದಂತ ಧ್ರುವ ನಾರಾಯಣ್ ಅವರು BSc ಪದವೀಧರರು ಕೂಡ ಹೌದು. ಕಾಂಗ್ರೆಸ್ನ ಎಲ್ಲಾ ನಾಯಕರಿಗೂ ಕೂಡ ಆತ್ಮೀಯ ಸಂಬಂಧವನ್ನು ಹೊಂದಿದ್ರು ಮತ್ತು ಕಾಂಗ್ರೆಸ್ ಹೊರತುಪಡಿಸಿ ಇತರೆ ರಾಜಕೀಯ ಪಕ್ಷಗಳ ನಾಯಕರಿಂದ ಕೂಡ ಉತ್ತಮವಾದ ಸಂಬಂಧನ ಹೊಂದಿದ್ರು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರು ಸೌಮ್ಯ ಮತ್ತು ಮೃದು ಸ್ವಭಾವದರು, ಸಮಚಿತ್ತದಿಂದ ಎಲ್ಲವನ್ನೂ ಕೂಡ ನಿಭಾಯಿಸುವಂತವರು, ಬಹಳಷ್ಟು ತಾಳ್ಮೆ ಹೊಂದಿದ ನಾಯಕ. ಬಹುಶಃ ಇದು ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆ ಹೊತ್ತಲ್ಲಿ ಅತಿ ದೊಡ್ಡ ನಷ್ಟ ಅಂತ ಹೇಳಿದ್ರು. ಅವರ ಆರೋಗ್ಯ ಸ್ಥಿತಿಯಲ್ಲಿ ಏನಾದ್ರೂ ಏರುಪೇರು ಆಗಿತ್ತಾ ಚಿದಾನಂದ ಪಟೇಲ್? ಇತ್ತೀಚಿನ ದಿನಗಳಲ್ಲಿ ಏನಾದ್ರೂ ಅನಾರೋಗ್ಯ ಕಾಣಿಸಿಕೊಂಡಿತ್ತ? ಹೇಗೆ ಅವರ ಆರೋಗ್ಯ ಸ್ಥಿತಿ ನಮಗೆ ಬಂದ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಆರೋಗ್ಯವಂತರಾಗಿ ಇದ್ರು ಅಂತ ಹೇಳಲಾಗ್ತದೆ. ಭಾರತ ಜೋಡೋ ಯಾತ್ರೆಯಲ್ಲಿ ಗುಂಡ್ಲುಪೇಟೆಯಿಂದ ಆರಂಭವಾದಂತ ಭಾರತ ಜೋಡೋ ಯಾತ್ರೆಯಲ್ಲಿ ಕೂಡ ಅದೊಂದು ಸಕ್ಸಸ್ಗೆ ಇವರ ಪಾತ್ರ ಕೂಡ ಹೌದು. ಜೊತೆಗೆ ಅವರು ಎಲ್ಲೊಂದ್ ಕಡೆ ತುಂಬಾ ಆಕ್ಟಿವ್ ಮನುಷ್ಯ. ಪ್ರತಿದಿನ ಕೂಡ ಅವರು ವಾಕಿಂದ ಹಿಡಿದು ಪಕ್ಷದ ಚಟುವಟಿಕೆಗಳು, ಕಾರ್ಯಕರ್ತರೊಂದಿನ ಒಡನಾಟಗಳು, ಕಾರ್ಯಕ್ರಮಗಳು, ಪ್ರತಿನಿತ್ಯವೂ ಕೂಡ ಕ್ರಿಯಾಶೀಲರಾಗಿ ಆಕ್ಟಿವ್ ಆಗಿರ್ತಕ್ಕಂತ ವ್ಯಕ್ತಿ. ಹಾಗಾಗಿ ಧ್ರುವ ನಾರಾಯಣ್ ಅವರಿಗೆ ಹೃದಯಾಘಾತ ಆಯ್ತಾ ಅಂತೇಳಿ ಸುದ್ದಿ ತಿಳಿದಂತ ಸ್ವತಃ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಬರಸಿಡಿನಂತೆ ಕುಳಿತುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ದಾವಣಗೆರೆಯಿಂದ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಕೂಡ ಅವರು ಬೇಕಾದಂತ ವ್ಯಕ್ತಿ. ಅವರ ಪುತ್ರ ಯತೀಂದ್ರರವರ ವರ್ಣ ಗೆಲುವು ಕೂಡ ಅವರದೇ ಆದ ಒಂದು ಕೊಡುಗೆ ಇತ್ತು ಮತ್ತು ಮುಂದೆಯೂ ಕೂಡ ಅವರ ಕೊಡುಗೆ ಬೇಕಿತ್ತು. ಜೊತೆಗೆ ಕೋಲಾರದಲ್ಲಿ ಕೂಡ ಅವರ ಸಹಕಾರ ಬೇಕಿತ್ತು. ಮತ್ತು ಕಾಂಗ್ರೆಸ್ ಪಕ್ಷ ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ, ಮೈಸೂರು ಸೇರಿದಂತೆ ಮಂಡ್ಯ ಸೇರಿದಂತೆ ಇಂಥ ಜಿಲ್ಲೆಗಳಲ್ಲಿ ಎಲ್ಲೊಂದ್ ಕಡೆ ಪರಿಶಿಷ್ಟ ಮತಗಳನ್ನು ಒಗ್ಗೂಡಿಸುವ ಶಕ್ತಿ ಅವರಿಗೆ ಇತ್ತು. ಹಾಗಾಗಿ ಇದು ಕಾಂಗ್ರೆಸ್ ಸಿದ್ದರಾಮಯ್ಯ ಸೇರಿದಂತೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ. ಹಾಗಾಗಿ ಇವತ್ತಿನ ಎಲ್ಲಾ ಪ್ರಜಾಧ್ವನಿ ಕಾರ್ಯಕ್ರಮಗಳು, ಕಾಂಗ್ರೆಸ್ನ ಅಷ್ಟು ಕಾರ್ಯಕ್ರಮಗಳ ರದ್ದು ಮಾಡಿ ಎಲ್ಲ ನಾಯಕರು ಸಿದ್ದರಾಮಯ್ಯವರು ದಾವಣಗೆರೆಯಿಂದ ಮೈಸೂರಿಗೆ ತೆರಳುತ್ತಿರುವಂತದ್ದು ಮತ್ತು ಇವತ್ತು 9:30ಕ್ಕೆ ಕಾಂಗ್ರೆಸ್ನ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿರುವಂತದ್ದು, ಪತ್ರಿಕಾಗೋಷ್ಠಿಯನ್ನು ರದ್ದು ಮಾಡ್ತಿರುವಂತದ್ದು. ಜೊತೆಗೆ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಮೈಸೂರಿಗೆ ತೆರಳುತ್ತಿದ್ದಾರೆ. ಎಲ್ಲರೂ ಕೂಡ ಆಘಾತ, ಧ್ರುವ ನಾರಾಯಣ್ ರವರಿಗೆ ಹೃದಯಾಘಾತ ಆಯ್ತಾ ಅಂತ ಹೇಳಿ ಬಹಳಷ್ಟು ಜನರು ಆಘಾತವನ್ನು ವ್ಯಕ್ತಪಡಿಸಿದ್ರು. ನಮ್ಮ ವಾಹಿನಿಯಲ್ಲಿ ಧ್ರುವ ನಾರಾಯಣ್ ರವರು ಹೃದಯಾಘಾತ ನಿಧಾನ ಎಂಬ ಸುದ್ದಿಯನ್ನು ನೋಡಿ ನನಗೂ ಕೂಡ ಹಲವಾರು ನಾಯಕರುಗಳು, ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ಕೂಡ ಕರೆ ಮಾಡಿದ್ರು. ಕರೆ ಮಾಡಿದ ಸಂದರ್ಭದಲ್ಲಿ ನಿಜವಾ ಅಂತ ಪ್ರಶ್ನೆಯನ್ನ ಮಾಡಕ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಅಷ್ಟು ಗಟ್ಟಿಮುಟ್ಟಾಗಿದ್ದಂತ ಮನುಷ್ಯ, ಅಷ್ಟು ಆಕ್ಟಿವ್ ಆಗಿದ್ದಂತ ಮತ್ತು ಸಜ್ಜನಿಕ್ಕಿದ್ದಂತ ಮನುಷ್ಯ ಹೃದಯಾಘಾತದಿಂದ ಸತ್ತೋದ್ರ ಅಂತ ಹೇಳಿ ನನ್ನನ್ನು ಕೂಡ ಹಲವಾರು ನಾಯಕರು ಪ್ರಶ್ನೆ ಮಾಡಿದ್ರು. ನಿಮ್ಮಲ್ಲಿ ಹೋಗ್ತಿರೋದು ನಿಜನಾ ಅಂತ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ರು. ನನಗೂ ಕೂಡ ಎಲ್ಲ ಒಂದ್ ಕಡೆ ಆಗ ಗೊತ್ತಾಯ್ತು ಇವರ ಸಂಬಂಧ ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಮಾತ್ರ ಇಲ್ಲ, ಭಾರತೀಯ ಜನತಾ ಪಕ್ಷದ ನಾಯಕರ ಜೊತೆನೇ ಇದೆ, ಬೇರೆ ಬೇರೆ ಪಕ್ಷದ ನಾಯಕರ ಜೊತೆ ಕೂಡ ಉತ್ತಮವಾದ ಸಂಬಂಧ ಇದೆ ಅನ್ನೋದು ಪ್ರೂವ್ ಆಗಿರುವಂತದ್ದು. ಒಟ್ಟಾರೆ ಧ್ರುವ ನಾರಾಯಣ ಸಾವು, ಧ್ರುವ ನಾರಾಯಣ ಸಾವು ಕರ್ನಾಟಕ ಕಾಂಗ್ರೆಸ್ ಅಷ್ಟಲ್ಲ, ಅನೇಕ ನಾಯಕರುಗಳಿಗೆ, ದಲಿತ ಸಮುದಾಯದ ಯುವಕರಿಗೂ ಕೂಡ ಇದು ಎಲ್ಲ. ಯಾಕಂತ ಅನೇಕ ದಲಿತ ಸಮೂಹದ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ಕಡೆ ಇರುವಂತರ ಒಂದಷ್ಟು ಇನ್ಸ್ಪೈರೇಷನ್ ವ್ಯಕ್ತಿತ್ವದವರು ಆಗಿದ್ರು. ಹಾಗಾಗಿ ಇಡೀ ಸಮಾಜಕ್ಕೂ ಕೂಡ ಇದು ನಷ್ಟ ಇಂಥ ರಾಜಕಾರಣ. ಯಾಕಂದ್ರೆ ಒಂದೇ ಒಂದು ಕಾಂಟ್ರವರ್ಸಿ ಇಲ್ಲ, ಸೌಮ್ಯ ಸ್ವಭಾವ, ರಾಜಕಾರಣಕ್ಕೆ ತನ್ನದೇ ಆದ ಗೌರವವನ್ನು ಕೊಟ್ಟಿದ್ರು. ರಾಜಕಾರಣವನ್ನ ಒಂದಷ್ಟು ಗೌರವಯುತವಾಗಿ ನಡೆಸ್ಕೊಂಡು ಬಂದಂತವರು ಕೂಡ ಧ್ರುವ ನಾರಾಯಣ್. ಎಸ್,
ನೀವೇ ಹೇಳಿದ ಹಾಗೆ ಚಿದಂಬರ ಪಟೇಲ್ ಇಂತಹ ಒಳ್ಳೆಯ ವ್ಯಕ್ತಿಯನ್ನ ಕಿತ್ಕೊಂಡೇ ಅಲ್ಲ ದೇವರೇ ಓಂ ಶಾಂತಿ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಟ್ವೀಟ್ ಮಾಡಿದ್ದಾರೆ. ರಾಜಕಾರಣದಲ್ಲಿ ಅಜಾತ ಶತ್ರುವಾಗಿದ್ರು ಧ್ರುವ ನಾರಾಯಣ್ ಅವರು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಇನ್ನು ಇವರ ರಾಜಕೀಯ ಜೀವನ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, 1983ರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಆ ನಂತರ ಅಲ್ಲಿಂದ ಇಲ್ಲಿವರೆಗೂ ಅವರು ತಮ್ಮ ರಾಜಕೀಯ ಜೀವನವನ್ನ ಯಾವ ರೀತಿಯಾಗಿ ನಡೆಸಿಕೊಂಡು ಬಂದ್ರು, ಈಗಲೂ ಕೂಡ ಅಷ್ಟೇ ಆಕ್ಟಿವ್ ಆಗಿದ್ರು. ನಂಜನಗೂಡಿನಿಂದ ಅವರು ಸ್ಪರ್ಧೆಗೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ರು. ರಾಜಕೀಯ ಜೀವನದ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ನಂದೀಶ್. ವಿಜಯನ್ ಇವರೊಂದ್ ರೀತಿ ಮೃದು ಸ್ವಭಾವದ ವ್ಯಕ್ತಿ. ಈಗ ನೀವು ಹೇಳಿದ ಒಂದ್ ರೀತಿ ಅಜಾತ ಶತ್ರು. ರಾಜಕೀಯ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯವರಿಗೆ ರಾಜಕೀಯ ವಿರೋಧಿಗಳಿರಲಿಲ್ಲ. ಅಷ್ಟರ ಮಟ್ಟಿಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ರು. 1983 ಸಾಮಾನ್ಯ ಕರ್ತನಿಗೆ ಕಾಂಗ್ರೆಸ್ ಪ್ರವೇಶ ಮಾಡಿ ರಾಜಕಾರಣ ಆರಂಭಿಸಿದ್ರು. ಮತ್ತೆ 1999 ಸಂತೇಮಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ AR ಕೃಷ್ಣಮೂರ್ತಿ ವಿರುದ್ಧ ಸೋಲು ಅನುಭವಿಸಿದ್ರು. ಮತ್ತೆ 2014 ನಿಮಗೆ ಗೊತ್ತಿರಬೇಕು, ಕೇವಲ 1 ಓಟಿಂದ ಗೆದ್ದು ಇತಿಹಾಸವನ್ನ ನಿರ್ಮಾಣ ಮಾಡಿದ್ದು ಧ್ರುವ ನಾರಾಯಣ್, ಅದು AR ಕೃಷ್ಣಮೂರ್ತಿ ವಿರುದ್ಧ 2004ರಲ್ಲಿ. ಮತ್ತೆ 2008ರಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿ ಅಲ್ಲೂ ಸಹ ಜಯಶಾಲಿ ಆಗಿದ್ರು. ನಂತರ 2009ರಲ್ಲಿ ಅವರಿಗೆ ಒಂದು ವಿಧಾನಸಭಾ ಚಾಮರಾಜನಗರ ಲೋಕಸಭಾ ಒಂದು ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಇದಕ್ಕೆ ರಾಜೀನಾಮೆ ಕೊಟ್ಟು 2009ರಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸ್ಪರ್ಧಿಸಿ ಗೆಲುವು ಸಾಧಿಸ್ತಾರೆ. ಮತ್ತೆ 2014ರಲ್ಲಿ ಮತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಎಂಪಿಯಾಗಿ ಆಯ್ಕೆ ಆಗ್ತಾರೆ. ಮತ್ತೆ 2018ರಲ್ಲಿ ಶ್ರೀನಿವಾಸ ಪ್ರಸಾದ್ ಸೋಲು ಅನುಭವಿಸ್ತಾರೆ. ಇವರು ತಮ್ಮ ಅವಧಿಯಲ್ಲಿ ತಾವು ಎಂಪಿ ಆಗಿದ್ರು ಮತ್ತು ಶಾಸಕರಾಗಿದ್ದು ಆ ಸಂದರ್ಭದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿ ತುಂಬಾ ಹೆಸರುವಾಸಿಯಾಗಿದ್ರು. ಮತ್ತು ನಂಬರ್ 1 ಸಂಸದ ಅನುದಾನ ಬಳಕೆಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಮಾತಿತ್ತು. ನಂಬರ್ 1 ಅನುದಾನ ಬಳಕೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಚಾಮರಾಜನಗರದಲ್ಲಿ ಮಾಡಿದ್ರು. ಇಂಥೊಬ್ಬ ಅಜಾತ ಶತ್ರುವನ್ನು ಕಳ್ಕೊಂಡು ಚಾಮರಾಜನಗರ ಜಿಲ್ಲೆ ನಿಜಕ್ಕೂ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ತುಂಬಾ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಅವರ ಅಪಾರ ಶಿಷ್ಯವರ್ಗ ಮತ್ತು ಅಪಾರ ಇವ್ರನ್ನ ಹೊಂದಿದ್ದಾರೆ, ಹಿಂಬಾಲಕರನ್ನ ಹೊಂದಿದ್ದಾರೆ. ತುಂಬಲಾರದ ನಷ್ಟ ಅಂತ ಹೇಳಿ ಈಗ ಅವರ ಕಾರ್ಯಕರ್ತರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಏನ್ ನಿಜವಾನ ಇದು ನಮ್ಮ ನ್ಯೂಸ್ ಬಂದ ತಕ್ಷಣ ಸುದ್ದಿಯನ್ನು ಫೋನ್ ಮಾಡಿ ನಮಗೆ ಎಲ್ಲ ಕೆಲವು ದುಃಖ ಭರಿತರಾಗಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಅವರಿಗೆ ಸಮಾಧಾನ ಹೇಳೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಒಂದ್ ರೀತಿ ಅಜಾತ ಶತ್ರುವಾಗಿದ್ರು ನವಿತಾ ಜೈನ್. ಈಗ 2018ರಲ್ಲಿ ಅವರು ಸೋಲನ್ನು ಅಪ್ಪಿದ ಬಳಿಕವೂ ಕೂಡ ಅಲ್ಲಿ ಯಾವ ರೀತಿಯಾಗಿ ಆಕ್ಟಿವ್ ಆಗಿದ್ರು, ಜನರ ಜೊತೆ ಒಡನಾಟವನ್ನ ಹೊಂದಿದ್ರು, ಜೊತೆಗೆ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಕೂಡ ನಿಭಾಯಿಸ್ತಾ ಇದ್ರು. ಹೌದು, 2018 ಸೋಲು ಅನುಭವಿಸಿದ ತಕ್ಷಣ ಅವರು ಯಾವುದೇ ರೀತಿಯ ಆಘಾತಕ್ಕೊಳಗಾಗಲಿಲ್ಲ. ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳಿ ತುಂಬಾ ಆಕ್ಟಿವ್ ಆಗಿದ್ರು. ಕಾಂಗ್ರೆಸ್ ಪಕ್ಷವನ್ನು ಸದೃಢ ಕಟ್ಟಿನಲ್ಲಿ ಎಲ್ಲ ಕಡೆ ಸಭೆ ಮಾಡಿ ಮತ್ತು ಕಾರ್ಯಾಧ್ಯಕ್ಷರಾದ ಚಾಮರಾಜನಗರ KPCC ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡ್ರು. ಆ ನಂತರ ಇಡೀ ರಾಜ್ಯವನ್ನು ಸುತ್ತಾಡಿ ಪಕ್ಷವನ್ನು ಸಂಘಟನೆ ಕೆಲಸ ಮಾಡಿದ್ರು. ಅದರಲ್ಲೂ ಚಾಮರಾಜನಗರ ಮತ್ತು ಮೈಸೂರು ಭಾಗದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು. ಈ ಒಂದು ಬಂಬರತಕ್ಕಂಥ 2023 ಚುನಾವಣೆಯಲ್ಲಿ ನಂಜನಗೂಡಿನಿಂದ ಸ್ಪರ್ಧೆ ಮಾಡಕ್ಕೆ ಕಾಂಗ್ರೆಸ್ನಿಂದ ಅವ್ರದ್ದು ಬಯಸಿದ್ರು. ಆದ್ರೆ ವಿಧಿಯಾಟ ಅವರು ಈಗಲೇ ತೀರ್ಕೊಂಡಿದ್ದಾರೆ. ಹಾಗಾಗಿ ತುಂಬಲಾರದ ನಷ್ಟ ಅಂತ ಹೇಳ್ಬೇಕು. ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ. ಮತ್ತು ಆ ಒಂದು ಅಜಾತ ಕ್ಷೇತ್ರದ ಏನ್ ಹೇಳ್ತೀವಿ ಅದಕ್ಕೆ ಅನ್ವರ್ಥನಾಮ ಧ್ರುವ ನಾರಾಯಣ್. ತುಂಬಾ ಮೃದು ಸ್ವಭಾವದ ವ್ಯಕ್ತಿ. ಯಾವುದೇ ರೀತಿಯ ವಿರೋಧಗಳಿರಲಿಲ್ಲ ಅವರಿಗೆ. ಚಾಮರಾಜನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಂತೂ ಅವರ ಅವಧಿಯಲ್ಲಿ ಆದಷ್ಟು ಕೆಲಸಗಳು ಬೇರೆ ಯಾರ ಅವಧಿನಲ್ಲೂ ಹೇಳಿದ್ರು ಆಗಿಲ್ಲ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲ್ಲ. ಅಷ್ಟು ಕೆಲಸಗಳನ್ನ ಮತ್ತು ಅಷ್ಟು ಅನುದಾನವನ್ನು ಮತ್ತು ಎಲ್ಲಾ ರೀತಿಯ ಯೋಜನೆಗಳನ್ನು ತಂದು ಚಾಮರಾಜನಗರವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ರು. ಅಂತಹ ವ್ಯಕ್ತಿ ಕಳ್ಕೊಂಡಿರೋದು ಚಾಮರಾಜನಗರಕ್ಕೆ ಬಹಳ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು. ಈಗ ವೃತ್ತಿಯಿಂದ ಇವರು ಕೃಷಿಕರಾಗಿದ್ರು, ಕೃಷಿಯಲ್ಲಿ ಪದವಿ ಪಡ್ಕೊಂಡಿದ್ರು, ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ರು. ಅವೆಲ್ಲದರ ಜೊತೆಗೆ ರೈತರ ಜೊತೆ ಒಡನಾಟವನ್ನ ಇಟ್ಟುಕೊಂಡು, ಜೊತೆಗೆ ರಾಜಕೀಯ ಜೀವನವನ್ನ ಮಾಡಿಕೊಂಡು, ನೀವು ಹೇಳಿದ್ರಿ ಅನುದಾನ ಬಳಕೆಯಲ್ಲೂ ಮುಂಚೂಣಿಯಲ್ಲಿ ಇದ್ರು ಅಂತ ಹೇಳಿ. ಈ ಸಲದ ಒಂದು ಎಲೆಕ್ಷನ್ಗೆ ಯಾವ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು? ಈಗ ಪ್ರಜಾಧ್ವನಿ ಈ ಒಂದು ಯಾತ್ರೆಯ ಸಂದರ್ಭದಲ್ಲೂ ಕೂಡ ಅವರು ಇದಕ್ಕಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂತ ಪುನರ್ ಪರಿಶೀಲನೆ ಕೂಡ ಮಾಡ್ತಾ ಇರೋದನ್ನ ನಾವು ಮೊನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ. ಹೌದು, ಈ ಬರುವಂತಹ ಚುನಾವಣೆಯಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅಷ್ಟೇ ಬರುತ್ತೆ. ಅದು ಮೈಸೂರು ಜಿಲ್ಲೆ ಆದ್ರೂ ಸಹ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಬಯಸಿದ್ರು. ಅಲ್ಲಿ HC ಮಹದೇವಪ್ಪ ಮಾಜಿ ಸಚಿವರು ಅವರು ಸಹ ಟಿಕೆಟ್ ಆಕಾಂಕ್ಷಿದ್ರು. ಆದ್ರೆ ಈ ಬಾರಿ ಧ್ರುವ ನಾರಾಯಣ್ಗೆ ಟಿಕೆಟ್ ಅಂತ ಹೇಳಲಾಗ್ತಿತ್ತು. ಸಾಕಷ್ಟು ಅಲ್ಲಿ ತಯಾರಿಗಳನ್ನ ಮಾಡ್ಕೊಂಡಿದ್ರು. ಈಗಾಗಲೇ ಅಲ್ಲಿ ನೋಂದಣಿಯನ್ನ ಮಾಡಿಸೋದು, ಅಭಿಯಾನ ಮಾಡಿಸೋದು. ಯಾಕಂದ್ರೆ ಇವರು ಕಾರ್ಯಾಧ್ಯಕ್ಷರಾದ್ರಿಂದ ಬೇರೆ ಬೇರೆ ಕಡೆ ಸುತ್ತಾಡ್ಬೇಕಾದ್ರಿಂದ ಅಲ್ಲಿ ತಮ್ಮ ಬೆಂಬಲಿಗರನ್ನು ಬಿಟ್ಟು ಒಂದು ಸಿದ್ಧತೆಯನ್ನ ಕೈಗೊಂಡಿದ್ರು. ಮತ್ತು ಭಾರತ್ ಜೋಡೋ ಯಾತ್ರೆಯಲ್ಲೂ ಸಹ ಒಂದು ಪ್ರಮುಖ ಪಾತ್ರವನ್ನ ಧ್ರುವ ನಾರಾಯಣ್ ವಹಿಸಿದ್ರು. ಯಾಕಂದ್ರೆ ಅದು ಮಂಗಳೂರಿಂದ ಬರಬೇಕಾಗಿತ್ತು. ಭಾರತ್ ಜೋಡೋ ಯಾತ್ರೆ ಮಂಗಳೂರಿನಿಂದ ಪ್ರವೇಶ ಮಾಡಬೇಕಾಗಿತ್ತು ಕೇರಳದಿಂದ. ಆದ್ರೆ ಚಾಮರಾಜನಗರ ಜಿಲ್ಲೆ ಮುಖಾಂತರನೇ ಪ್ರವೇಶ ಮಾಡ್ಬೇಕು ಅಂತ ಹೇಳಿ ಧ್ರುವ ನಾರಾಯಣ್ ಒತ್ತಡ ತಂದು ಗುಂಡ್ಲುಪೇಟೆ ಮುಖಾಂತರ ಅದನ್ನ ಪ್ರವೇಶ ಮಾಡುವಲ್ಲಿ ಯಶಸ್ವಿಯಾಗಿದ್ರು. ಆ ಮಟ್ಟಿಗೆ ಒಂದು ರಾಹುಲ್ ಗಾಂಧಿ ಅವರ ಹತ್ರ ಒಂದು ಒಡನಾಟವನ್ನು ಸಹ ಅವರು ಹೊಂದಿದ್ರು.
ಈಗ 2023ರಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡೋದಕ್ಕೆ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ರು. ಈಗ ಅಲ್ಲಿ ಅವರ ಅಕ್ಕನ ಮಗನನ್ನ 2000 ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಅಕ್ಕನ ಮಗನ ಕಳಲೆ ಕೆ ಶಿವಮೂರ್ತಿ ಅಂತ ಅವ್ರನ್ನ ನಿಲ್ಲಿಸಿ ಗೆಲ್ಸಿದ್ರು. ಮತ್ತೆ ಶ್ರೀನಿವಾಸ್ ಪ್ರಸಾದ್ ಅವರು 2 ಬಾರಿಯಲ್ಲಿ ನಂಜನಗೂಡಲ್ಲಿ ಆಯ್ಕೆಯಾಗಿದ್ರು. ಆ ಶ್ರೀನಿವಾಸ್ ಪ್ರಸಾದ್ ಅವರ ಆಯ್ಕೆಯಲ್ಲೂ ಸಹ ಧ್ರುವನಾರಾಯಣ ಪಾತ್ರ ಇತ್ತು. ಯಾಕಂದ್ರೆ ಅವರು ಕಾಂಗ್ರೆಸ್ ಇದ್ರು, ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ. ಹಾಗಾಗಿ ಧ್ರುವನಾರಾಯಣ ಅವರೇ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಕಡೆನೂ ಓಡಾಡಿ ಶ್ರೀನಿವಾಸ್ ಪ್ರಸಾದ್ ಅವರ ಗೆಲುವಿಗೆ ಕಾರಣಕರ್ತರು ಅಂತ ಹೇಳಿದ್ರೆ ತಪ್ಪಾಗಲಾರದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಅಥಣಿ ಬಿಜೆಪಿ ಟಿಕೆಟ್ ಯಾರಿಗೆ? ಮಹೇಶ್ ಕುಮಟಳ್ಳಿ ಪರ ಸಾಹುಕಾರ್ ಬ್ಯಾಟಿಂಗ್. ಲಕ್ಷ್ಮಣ ಸವದಿ ಪ್ಲಾನ್ ಏನು? ಸಾಹುಕಾರ್ ವರ್ಸಸ್ ಸವದಿ, ಅಥಣಿ ದಂಗಲ್. ಅಥಣಿ ಬಿಜೆಪಿಯಲ್ಲಿ ಟಿಕೆಟ್ ಗೊಂದಲ ಜೋರಾಗಿದೆ. ಯಾರಾಗ್ತಾರೆ ಅಭ್ಯರ್ಥಿ? ಇದು ಕಾರ್ಯಕರ್ತರಿಗಿರುವಂತಹ ಗೊಂದಲ. ಯಾರಾಗ್ತಾರೆ? ಲಕ್ಷ್ಮಣ್ ಸವದಿನ, ಕುಮಟಳ್ಳಿನ? ಕಾರ್ಯಕರ್ತರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅವರಲ್ಲಿ ಗೊಂದಲ ಉಂಟಾಗಿದೆ. ಬಿಜೆಪಿ ಟಿಕೆಟ್ ಯಾರ ಪಾಲಿಗೆ ಅನ್ನುವಂತಹ ಪ್ರಶ್ನೆಗೆ ಕಾರ್ಯಕರ್ತರಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಬಿಜೆಪಿ ಟಿಕೆಟ್ಗೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಲಾಬಿಯನ್ನ ಮಾಡ್ತಿದ್ದಾರೆ. ಆಪ್ತ ಕುಮಟಳ್ಳಿ ಪರ ರಮೇಶ್ ಜಾರಕಿಹೊಳಿ ಅವರು ಲಾಬಿ ಮಾಡ್ತಾ ಇದ್ದಾರೆ. ಅವರ ಪರ ಬ್ಯಾಟಿಂಗ್ ಬೀಸ್ತಿದ್ದಾರೆ. ವಿಜಯ ಸಂಕಲ್ಪ ಯಾತ್ರೆಯಲ್ಲೂ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿಲ್ಲ. ಮಹೇಶ್ ಕುಮಟಳ್ಳಿಗೆ ಒಂದು ವೇಳೆ ಟಿಕೆಟ್ ಕೊಟ್ರೆ ಮಾತ್ರ ನನ್ನ ಸ್ಪರ್ಧೆ, ಇಲ್ಲದಿದ್ರೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ನಿನ್ನೆ ಬಹಿರಂಗವಾಗಿ ಘೋಷಣೆಯನ್ನ ಮಾಡಿದ್ರು ರಮೇಶ್ ಜಾರಕಿಹೊಳಿ ಅವರು. ಈಗ ಒಬ್ರು MLC, ಒಬ್ರು ಶಾಸಕರಾಗ್ತಾರೆ ಅಂತ ಹೇಳಿದ್ದಾರೆ ಕುಮಟಳ್ಳಿ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ ಮಹೇಶ್ ಕುಮಟಳ್ಳಿ. ಸವದಿಗೆ ಟಿಕೆಟ್ ಕೊಟ್ಟು ಕುಮಟಳ್ಳಿ MLC ಮಾಡ್ತಾರಾ? ಎಲ್ಲಾ ಕುತೂಹಲಗಳಿಗೆ ಸಾಕ್ಷಿಯಾಗಿದೆ ಮಹೇಶ್ ಕುಮಟಳ್ಳಿ ಕೊಟ್ಟಂತಹ ಹೇಳಿಕೆ. ಸವದಿಗೆ ಟಿಕೆಟ್ ಕೊಟ್ಟೇನಾದ್ರೂ MLC ಮಾಡ್ತಾರೆ ಕುಮಟಳ್ಳಿ ಅವರನ್ನ? ಈ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ ಇನ್ನು. ಯಾಕಂದ್ರೆ ಈಗ ಗೊಂದಲ ಇರೋದು ಈಗ ಕಾರ್ಯಕರ್ತರಲ್ಲಿ. ಯಾರ ಪರವಾಗಿ ನಾವು ಪ್ರಚಾರ ಮಾಡಬೇಕು, ಯಾರಿಗೆ ಎಲೆಕ್ಷನ್ಗೆ ನಿಲ್ತಾರೆ, ಅಭ್ಯರ್ಥಿ ಯಾರು, ಇನ್ನೂ ಕೂಡ ಒಂದು ಅದಕ್ಕೆ ಬೇಕಾದಂತಹ ಕ್ಲಾರಿಟಿ ಸಿಕ್ಕಿಲ್ಲ. ಕಾರ್ಯಕರ್ತರು ಇನ್ನೂ ಕೂಡ ಗೊಂದಲದಲ್ಲೇ ಇದ್ದಾರೆ. ಬಟ್ ಮಹೇಶ್ ಕುಮಟಳ್ಳಿಗೆ ಏನಾದರೂ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ, ನಾನು ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ಸಾಹುಕಾರ್. ಮಹೇಶ್ ಕುಮಟಳ್ಳಿ ಪರ ಈಗಾಗಲೇ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದು ಹೈಕಮಾಂಡ್ಗೆ ಅಥವಾ ನಾಯಕರಿಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಈ ಮೂಲಕ ಈಗ ಕಾರ್ಯಕರ್ತರಿಗೆ ಒಂದಷ್ಟು ಗೊಂದಲ ಇದೆಯಲ್ಲ, ಅದನ್ನು ನಿವಾರಣೆ ಮಾಡಬೇಕಾಗಿದೆ ಬಿಜೆಪಿ. ಈಗ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಏನಾದರೂ ಇದಕ್ಕೆ ಒಂದು ಕ್ಲಾರಿಫೈ ಕೊಡಬಹುದಾ ಅಂತ ಅಂದ್ಕೊಂಡಿದ್ರು. ಅದಕ್ಕೂ ಕೂಡ ಯಾವುದೇ ರೀತಿಯಂತಹ ಸ್ಪಷ್ಟನೆ ಸಿಕ್ಕಿಲ್ಲ. ಅಥಣಿ ಮಹೇಶ್ ಕುಮಟಳ್ಳಿ ಟಿಕೆಟ್ ಸಿಗಕ್ಕೆ ನಾನು ಗೋಕರ್ಣ ನಿಲ್ಲೋದಿಲ್ಲ. ಆಯ್ತಾ? ಅವ್ರು ಕೊಡ್ತಿದ್ರು ನಾನು ಗೋಕರ್ಣ ನಿಲ್ಲೋದಿಲ್ಲ. ಅವ್ರು ಕೊಡಲೇಬೇಕು. ಅಥಣಿ ಮಹೇಶ್ ಕುಮಟಳ್ಳಿ ಟಿಕೆಟ್ ಸಿಗಕ್ಕೆ ನಾನು ಗೋಕರ್ಣ ನಿಲ್ಲೋದಿಲ್ಲ. ಆಯ್ತಾ? ಅವ್ರು ಕೊಡ್ತಿದ್ರು ನಾನು ಮುಂದಿನ ಅಭ್ಯರ್ಥಿ ಅಂತ ಹೇಳಿ ಅಂದಿಲ್ಲ. ಮಹೇಶ್ ಕುಮಟಳ್ಳಿಗೆ ಆಶೀರ್ವಾದ ಮಾಡ್ರಿ ಗೆಲ್ಲಿಸ್ವಿ ಅನ್ನುವಂಥದ್ದಿದೆ. ಅದು ಟಿಕೆಟದ್ದು ಯಾವುದೇ ಇರಲಿ, ಅವರಾಗಲಿ ನಾವಾಗಲಿ ನಮ್ಮ ಮೇಲೆ ಅವ್ರದ್ದು ಪ್ರೀತಿ ಇದೆ. ಭಾರತೀಯ ಜನತಾ ಪಕ್ಷದ ವರಿಷ್ಠರು ಸೂಕ್ತವಾದ ನಿರ್ಣಯನ ತೆಗೆದುಕೊಳ್ತಾರೆ. ಗೊಂದಲ ಇಲ್ಲ. ಎಲ್ಲ ಕಡೆಯದಾಗಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ನಿರ್ಣಯ ತಗೊಳ್ತಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸೌದಿಯವರು ನಮ್ಮನ್ನ ಇಬ್ಬರನ್ನೂ ಅವರು ಸೂಕ್ತ ಸಂದರ್ಭದಲ್ಲಿ ಸ್ಥಾನಮಾನವನ್ನು ಕೊಡ್ತಾರೆ. ಟಿಕೆಟು ಅವರಿಗೆ ಮಹೇಶ್ ಕುಮಟಳ್ಳಿ ಕೊಡಬೇಕನ್ನುವಂಥದ್ದು ಕೂಡ ಅವರಲ್ಲಿ ಭಾವನೆ ಬರ್ಬೋದು. ಯಾಕಂದರೆ ನಾವು ಅವ್ರ ಜೊತೆಗೆ ಗಟ್ಟಿಯಾಗಿ ಅಂಥ ಸಂದರ್ಭದಲ್ಲಿ ನಿಂತದ್ರಿಂದ ನಮ್ಮ ಮೇಲೆ ಅವ್ರದ್ದು ಪ್ರೀತಿ ಇದೆ, ಆಶೀರ್ವಾದ ಇದೆ. ಬಟ್ ಅಲ್ಟಿಮೇಟ್ಲಿ ನಿರ್ಣಯ ತೆಗೆದುಕೊಳ್ಳುವರು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಅವರು ನಮ್ಮನ್ನಾಗಲಿ ಸೌದಿ ಜನರಲ್ಲಿ ಇಬ್ಬರನ್ನು ಬಿಡೋದಿಲ್ಲ ಅನ್ನೋಂಥ ವಿಶ್ವಾಸ ಇದೆ. ಅಥಣಿ ಮತಕ್ಷೇತ್ರ ಒಳಗೆ ಅವ್ರನ್ನಾತು ನಮ್ಮನ್ನಾತು ಒಬ್ಬ MLC ಒಬ್ಬ MLA ಆಗುವಂಥ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಈಗ ಅಥಣಿ ಬಿಜೆಪಿನ ಟಿಕೆಟ್ ಗೊಂದಲ ಕಾರ್ಯಕರ್ತರಿಗೆ ಗೊಂದಲಕ್ಕೆ ಕಾರಣ ಆಗಿದೆ. ಅಲ್ಲಿನ ಬೆಳವಣಿಗೆಗಳನ್ನು ನೋಡಿದ್ರೆ ಯಾರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ? ಯಾಕಂದ್ರೆ ಒಬ್ಬೊಬ್ರು ಲಾಬಿ ಮಾಡ್ತಾನೆ ಇದ್ದಾರೆ ಈಗ. ಖಂಡಿತವಾಗ್ಲೂ ನವಿತಾ ಜೈನ್, ಏನಂತಂದ್ರೆ ಅಥಣಿ ಬಿಜೆಪಿ ಈಗ ಸಂಪೂರ್ಣವಾಗಿ ಗೊಂದಲದ ಗೂಡು ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆ ಮಹೇಶ್ ಕುಮಟಳ್ಳಿ ಬೆಂಬಲಿಗರು, ಅದ್ರ ಜೊತೆಗೆ ಮಹೇಶ್ ಕುಮಟಳ್ಳಿ ಬೆನ್ನಿಗೆ ನಿಂತಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಶತಾಯಗತಾಯ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಮೇಲೆ ಒತ್ತಡ ಆಗ್ತಾ ಇದ್ರೆ. ನಿನ್ನೆ ಹೇಳಿದ್ರು ಕೂಡ ರಮೇಶ್ ಜಾರಕಿಹೊಳಿ ಕೂಡ ಒಂದು ಮಾತನ್ನ ಹೇಳ್ತಾರೆ, ನಾನು ಕೂಡ ನಿಲ್ಲಲ್ಲ ಅನ್ನೋ ಮಟ್ಟಿಗೆ ಒಂದ್ ರೀತಿ ಒತ್ತಡ ಹೇರುವಂತ ಪ್ರಯತ್ನವನ್ನ ಮಾಡ್ತದೆ. ಇತ್ತ ಇರ್ತಾರೆ ಲಕ್ಷ್ಮಣ್ ಸವದಿ ಬೆಂಬಲಿಗರು ಸಹ ಮತಕ್ಷೇತ್ರದಲ್ಲಿ ಕ್ಯಾಂಪೇನ್ ಅನ್ನ ನಡೆಸ್ತಾ ಇದ್ದಾರೆ.
ಸೌದಿಗೆ ಟಿಕೆಟ್ ಕೊಡಬೇಕು. ಯಾಕಂತಂದ್ರೆ ಇಲ್ಲಿ ಒಬ್ಬ ಬಲಿಷ್ಠ ನಾಯಕ ಆಗಿರ್ತಕ್ಕಂಥ ಸೌದಿಯವರು ಸತತವಾಗಿ ಕೆಲಸಗಳನ್ನ ಮಾಡ್ತಿದ್ರೆ, ಹಾಗಾಗಿ ಅವರಿಗೆ ಟಿಕೆಟ್ ಕೊಡ್ಬೇಕು. ಆದ್ರೆ ಹೈಕಮಾಂಡ್ ಇದುವರೆಗೂ ಕೂಡ ಯಾರಿಗೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡದೆ ಯಾರಾಗ್ತಾರೆ ಮುಂದಿನ ಅಭ್ಯರ್ಥಿಯನ್ನು ಕೂಡ ಹೇಳದೆ ಈಗ ಸೈಲೆಂಟ್ ಆಗಿರೋದಕ್ಕೆ, ಈಗ ಕಾರ್ಯಕರ್ತರಲ್ಲಿ ಗೊಂದಲಕ್ಕೆ ಇದೊಂದು ಪ್ರಮುಖ ಕಾರಣ ಆಗಿದೆ ಅಂತ ಹೇಳ್ಬೋದು. ಏನು ನಿನ್ನೆ ನಡೆದಂತ ವಿಜಯ ಸಂಕಲ್ಪ ಯಾತ್ರೆ ಇತ್ತು. ವಿಜಯ ಸಂಕಲ್ಪ ಯಾತ್ರೆ ಸಂದರ್ಭದಲ್ಲೂ ಕೂಡ ಇರ್ತದ್ರೆ ಬಿಜೆಪಿ ನಾಯಕರು ಬಂದಿದ್ರು, ಯಾರು ಕೂಡ ಇರ್ತದ್ರೆ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡದೆ ಬಿಜೆಪಿ ಪರವಾಗಿ ಮತ ಚಲಾಯಿಸಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಏನು ನಾಯಕರು ಇಳಿದು ಹೋಗ್ತಾ ಇದ್ದಂತೆ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಪರವಾಗಿ ಮತ ಚಲಾಯಿಸಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಇಷ್ಟೆಲ್ಲವೂ ಕೂಡ ಹೇಳ್ತಾ ಇದ್ರು ಕೂಡ ಮಹೇಶ್ ಕುಮಟಳ್ಳಿ ಎಲ್ಲೋ ಒಂದ್ ಕಡೆ ಇಲ್ಲಿ ಶೋರ್ ಆಗಿಲ್ಲ. ಯಾಕಂದ್ರೆ ನಾನೇ ಅಭ್ಯರ್ಥಿ ಆಗ್ತೀನಿ, ನಾನೇ ನಿಲ್ಕೋತೀನಿ ಅನ್ನುವಂತ ಮಾತನ್ನ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಸೊ ಇದೆಲ್ಲವನ್ನ ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ಅಥಣಿಯಲ್ಲಿ ಸ್ಥಾನ ಪಲ್ಲಟ ಆಗತ್ತಾ ಅನ್ನುವಂತ ಈಗ ಚರ್ಚೆ ಕ್ಷೇತ್ರದಲ್ಲಿ ಸಾಕಷ್ಟು ದಟ್ಟವಾಗಿ ಕೇಳಿ ಬರ್ತಾ ಇದೆ. ಎಲ್ಲ ಒಂದ್ ಕಡೆ ಮಹೇಶ್ ಕುಮಟಳ್ಳಿನ ಹಿಂದೆ ಸರಿಸಿ ಅವ್ರನ್ನ MLC ಮಾಡಿ ಮತ್ತೆ ಸೌದಿಗೆ ಟಿಕೆಟ್ ಕೊಟ್ಟು ಅವ್ರನ್ನ MLA ಮಾಡ್ತಾರೆ ಅನ್ನುವಂತ ಮಾತುಗಳು ಒಂದ್ ಕಡೆ ಆದ್ರೆ, ಈಗಾಗಲೇ ಇರುವಂತ MLC ಅವರು ಕಂಟಿನ್ಯೂ ಆಗ್ತಾರೆ, ಕುಮಟಳ್ಳಿಗೆ ಮತ್ತೆ ಟಿಕೆಟ್ ಸಿಗತ್ತೆ ಅನ್ನುವಂತ ಮಾತುಗಳು ಈಗ ಚರ್ಚೆಯಲ್ಲಿ ನಡೀತಾ ಇದಾವೆ. ಸೊ ಇದು ಎರಡು ಏನೋ ಒಂದು ಗೊಂದಲ ಇದೆ. ಈ ಗೊಂದಲದಿಂದ ಈಗ ಎರಡು ಕಾರ್ಯಕರ್ತರು ಒಡೆದು ಹೋಗಿದ್ದಾರೆ ಅಂತ ಹೇಳ್ಬೋದು. ಸೌದಿ ಕಾರ್ಯಕರ್ತರು ಕುಮಟಳ್ಳಿ ಪರವಾಗಿ ಕೆಲಸ ಮಾಡೋದಕ್ಕೆ ಬರೋದಿಲ್ಲ, ಕುಮಟಳ್ಳಿ ಕಾರ್ಯಕರ್ತರು ಸೌದಿ ಕಾರ್ಯಕರ್ತರು ಬರೋದಿಲ್ಲ. ಸೊ ಈ ರೀತಿ ಏನಂತಂದ್ರೆ ಅಥಣಿ ಕ್ಷೇತ್ರದಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಒಡೆದ ಮನೆ ಆಗಿದೆ ಅಂತ ಹೇಳ್ಬೋದಾಗುತ್ತೆ. ಸೊ ಇನ್ನೊಂದೆಡೆ ಏನಂತಂದ್ರೆ ಸಾಹುಕಾರ್ ಲಾಬಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡತ್ತಾ ಅನ್ನುವಂತ ನಿರೀಕ್ಷೆಯಲ್ಲಿ ಕುಮಟಳ್ಳಿ ಬೆಂಬಲಿಗಿದ್ದಾರೆ. ಆದ್ರೆ ಈಗಾಗಲೇ ಸೋತ್ರು ಕೂಡ ಅವ್ರನ್ನ DCM ಮಾಡೋ ಮೂಲಕ ಬಿಜೆಪಿ ಲಕ್ಷ್ಮಣ್ ಸವದಿ ಪೆನ್ನಿಗೆ ನಿಂತಿದೆ. ಸೊ ಹೀಗಾಗಿ ಈ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರ ವರ್ಚಸ್ಸನ್ನ ಬಳಸ್ಕೋಬೇಕಾದ್ರೆ ಸೌದಿಗೆ ಟಿಕೆಟ್ ಕೊಡ್ಬೇಕು ಅನ್ನೋ ಈಗ ಬಿಜೆಪಿ ಬರುತ್ತೆ. ಸೊ ನಮ್ ಸಾಹುಕಾರ್ ಮತ್ತೆ MLA ಆಗ್ತಾರೆ ಅನ್ನುವಂತ ಚರ್ಚೆಗಳು ಕ್ಷೇತ್ರದಲ್ಲಿ ನಡೀತಾ ಇದೆ. ಸೊ ಒಟ್ಟಿನಲ್ಲಿ ಎಲ್ಲ ಒಟ್ಟಿನಲ್ಲಿ ನಾವು ನೋಡೋದಾದ್ರೆ ಬಿಜೆಪಿ ಈಗ ಸದ್ಯಕ್ಕೆ ಅಥಣಿ ಭಾಗದಲ್ಲಿ ಅಥಣಿ ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಗೊಂದಲದ ಗೂಡು ಅಂತಾನೆ ಹೇಳ್ಬೋದು. ನವಿತಾ, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ. ಹೆಚ್ಚಾಗ್ತಿದೆ ಬೇಸಿಗೆ ಬಿಸಿ, ಎಲ್ಲಾ ಕಡೆ ಸೆಕೆಯೋ ಸೆಕೆ. ಲೋಡ್ ಶೆಡ್ಡಿಂಗ್ ಮಾಡುತ್ತಾ ಬೆಸ್ಕಾಂ, ಉತ್ಪಾದನೆ ಹೇಗಿದೆ, ಕರೆಂಟ್ ಬಳಕೆ ಎಷ್ಟಿದೆ, ಕರೆಂಟ್ ಕಟ್ ಮಾಡ್ತಾರಾ ಇಲ್ವಾ? ರಾಜಧಾನಿ ಬೆಂಗಳೂರಿಗೆ ಕಾಡಲಿದೆಯಾ ವಿದ್ಯುತ್ ಕ್ಷಾಮ? ವಿಶೇಷವಾಗಿ ರಾತ್ರಿ ವೇಳೆ ಅನಿಯಮಿತ ಪವರ್ ಕಟ್ ಆತಂಕ. ಈಗ ಸರ್ಕಾರದ ಆಂತರಿಕ ದಾಖಲೆಗಳನ್ನ ಆಧರಿಸಿ ವರದಿಯನ್ನು ನೀಡಲಾಗಿದ್ದು ಬೆಂಗಳೂರಿಗೂ ಶುರುವಾಗಿದೆ ಪವರ್ ಕಟ್ ಭೀತಿ. ಬೆಂಗಳೂರಲ್ಲಿ ಅವಧಿಗೂ ಮುನ್ನವೇ ವಿಪರೀತ ಸೆಕೆ ಶುರುವಾಗಿದೆ. ಜನ ಫ್ಯಾನ್, AC, ಕೂಲರ್ನ ಬಳಕೆ ಜಾಸ್ತಿ ಮಾಡ್ತಾ ಇದ್ದಾರೆ. ಕರೆಂಟ್ ಬಳಕೆ ಹೆಚ್ಚಾಗಿದ್ರೂ ನೋ ಟೆನ್ಷನ್, ಅಗತ್ಯಕ್ಕೆ ತಕ್ಕಷ್ಟು ಕರೆಂಟ್ ಇದೆ, ಲೋಡ್ ಶೆಡ್ಡಿಂಗ್ ಇಲ್ಲ ಅಂತ ಹೇಳಿ ಬೆಸ್ಕಾಂನಿಂದ ಬೆಂಗಳೂರಿನ ಜನರಿಗೆ ಭರವಸೆಯ ಮಾತುಗಳು ಸಿಗ್ತಾ ಇದೆ. ಆದ್ರೆ ಜನರಿಗಂತೂ ಆತಂಕ ಇದ್ದೇ ಇದೆ. ಪವರ್ ಕಟ್ ಮಾಡ್ತಾರಾ ಹೇಗೆ ಅನ್ನೋದು. ಬೆಸ್ಕಾಂ ಅಂದರೆ ಕರ್ನಾಟಕ ವ್ಯಾಪ್ತಿಯಲ್ಲಿ ಈ ವರ್ಷ ಮಳೆ ಚೆನ್ನಾಗಿರೋದ್ರಿಂದ ಎಲ್ಲ ಡ್ಯಾಮ್ಗಳು ತುಂಬಿವೆ. ಆದ್ದರಿಂದ ಆ ಥರತಕ್ಕಂಥ ಶಾರ್ಟೇಜ್ ಆಗ್ತಕ್ಕಂಥ ಪ್ರಮೇಯ ಬರೋದೇ ಇಲ್ಲ. ಸೊ ಆಲ್ರೆಡಿ ನವಂಬರಲ್ಲಿ 5711 ಮೆಗಾವ್ಯಾಟ್ ಇದ್ದಿರ್ತಕ್ಕಂಥ ಡಿಮ್ಯಾಂಡು ಈ ಸರ್ ಫೆಬ್ರವರಿ 23ನೇ ತಾರೀಕು 7493 ಹೈಯೆಸ್ಟು ರೆಕಾರ್ಡ್ ಆಗಿದೆ ಕನ್ಸಂಪ್ಷನು. ಬಟ್ ನಮ್ಮಲ್ಲಿ ಹೈಡಲ್ಲೂ ಎಲ್ಲ ಥರದಲ್ಲೂ ಡ್ಯಾಮ್ಗಳಿರೋದ್ರಿಂದ ನಮ್ಮ ಶಾರ್ಟೇಜ್ ಆಗ್ತಕ್ಕಂಥ ಪ್ರಮೇಯ ಇರೋದಿಲ್ಲ. ಈ ಬೇಸಿಗೆದಲ್ಲಿ ಯಾವುದೇ ಲೋಡ್ ಶೆಡ್ಡಿಂಗ್ ಇರೋದಿಲ್ಲ. ಅಲ್ಲಿ ಈಗ RTPSನಲ್ಲಿ ಸೊ 8 ಯೂನಿಟಲ್ಲಿ 7 ಯೂನಿಟ್ ರನ್ ಆಗ್ತದೆ, ಒಂದು 5 ಇಟ್ಕೊಂಡಿದ್ದಾರೆ. ಸೊ ಹಾಗೆ ಬೇರೆ BTSನಲ್ಲಿ ಸೊ 3ರಲ್ಲಿ 2 ರನ್ ಆಗ್ತದೆ, ಒಂದು 5 ಇಟ್ಕೊಂಡಿದ್ದಾರೆ. ಈವನ್ ಶರಾವತಿನಲ್ಲಿ ನಮ್ಮಲ್ಲಿ ಹೈಡ್ರಾಲಿಕ್ಕು 10 ಜನರೇಟಿಂಗ್ ಸ್ಟೇಷನ್ ಜನರೇಟು ಆಗ್ತಾಯಿದೆ. ಮತ್ತು ನಾಗಜರಿ ಫಾಲ್ಸಲ್ಲಿ 6ರಲ್ಲಿ 1 ರನ್ ಆಗ್ತದೆ, 5 ಇಟ್ಕೊಂಡಿದ್ದೀವಿ. ಸೊ ನೆಸೆಸಿಟಿ ಬಿದ್ದರೆ ಪೀಕ್ ಅವರಲ್ಲಿ ಆನ್ ಮಾಡ್ಕೊಂಡು ನಾವು ಜನರೇಟ್ ಮಾಡ್ಕೋತೀವಿ. ಅಂದರೆ ಈ ಬಾರಿಯ ಬೇಸಿಗೆಯಲ್ಲಿ ಬೆಂಗಳೂರಿನ ಜನತೆಗೆ ಲೋಡ್ ಶೆಡ್ಡಿಂಗ್ ಇಲ್ಲ ಅನ್ನುವಂಥದ್ದು ನಿಮ್ಮ? ಖಂಡಿತ ಇಲ್ಲ. ನಮ್ಮ ಬೆಸ್ಕಾಂನಲ್ಲಿ ನೋ ಲೋಡ್ ಶೆಡ್ಡಿಂಗ್ ದಿಸ್ ಸಮ್ಮರ್ ಆ್ಯಸ್ ಪರ್ ದಿ ಅವೈಲಬಲ್. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.